ಯೋ ನಮಃ ಶ್ರೀಮಾತ್ರಿ ನಮಃ. ಲಲಿತಾ ಸಹಸ್ರನಾಮವನ್ನು ಆ ಲಲಿತಾ ಸಹಸ್ರನಾಮದ ಕೆಲವೊಂದು ನಾಮಗಳಿಂದ ಅಥವಾ ನಮ್ಮ ಇಚ್ಛೆಗೆ ಅನುಗುಣವಾಗಿ ಯಾವ ಫಲಾಪೇಕ್ಷೆಗಳನ್ನ ಪಡ್ಕೊಳ್ಬೇಕು ಅಂತ ನಾವು ಬಯಸ್ತಿರ್ತೀವೋ ಆ ನಾಮವನ್ನು ಸಂಪುಟೀಕರಣ ಮಾಡಿ ಪಾರಾಯಣ ಮಾಡ್ತಾ ಬಂದಾಗ ನಾವು ಅಂದುಕೊಂಡಂತಹ ಯಾವುದೇ ಆಸೆಗಳು ಈಡೇರ್ತಾ ಹೋಗುತ್ತೆ. ಉದಾಹರಣೆಗೆ, ಯಾವುದೋ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಆತನ ರೋಗಗಳು ನಿವಾರಣೆ ಆಗಬೇಕು ಅನ್ನೋ ಸಲುವಾಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅವಳ ಸಹಸ್ರನಾಮವನ್ನು ಶ್ರೀಮಾತಾ ಶ್ರೀ ಮಹಾರಾಗ್ಲಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದಿತ, ಅದಕ್ಕೆ ಸಂಪುಟೀಕರಣವಾಗಿ ಅದರದ್ದೇ ನಾಮ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಣಿ ಅನ್ನೋದನ್ನು ಸೇರಿಸ್ಕೊಂಡು ಮತ್ತೆ ಶ್ರೀಮಾತಾ ಶ್ರೀ ಮಹಾರಾಗ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದಿತ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಣಿ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ವಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಿಣಿ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪೂರ ಮಧ್ಯ ಬ್ರಹ್ಮಾಂಡ ಮಂಡಲ ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಣಿ. ಈ ರೀತಿಯ ಕ್ರಮದಲ್ಲಿ ಸಂಪೂರ್ಣ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬಂದಾಗ ಅದು ಸಂಪುಟೀಕರಣ ಮಾಡಿ ಲಲಿತಾದೇವಿಯ ಸಹಸ್ರನಾಮವನ್ನು ಪಾರಾಯಣ ಮಾಡಿದಾಗುತ್ತೆ. ಆಗ ಇಡೀ ಪಾರಾಯಣದ ಫಲವಾಗಿ ಯಾವ ಫಲಾಪೇಕ್ಷೆಯನ್ನು ಇಟ್ಕೊಂಡು ಮಾಡಿರ್ತೀವಿ ಅದು ಬಹುಬೇಗ ಈಡೇರುತ್ತೆ. ಕೇವಲ ಈ ನಾಮವನ್ನು ಮಾತ್ರ ಅಲ್ಲ, ಪ್ರತಿಯೊಂದು ನಾಮಗಳನ್ನು ಕೂಡ ಈಗ ಸಂಪುಟೀಕರಣ ಮಾಡಿ ಮಾಡಬಹುದು. ಅದು ಉದ್ಯೋಗಕ್ಕೋ, ವಿದ್ಯೆಗೋ, ಹಣಕ್ಕೋ, ಮದುವೆ ಆಗ್ತಾಯಿಲ್ಲ ಅನ್ನೋದಕ್ಕೋ, ಮಾಟಮಂತ್ರದ ಸಮಸ್ಯೆಗೂ, ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಸಂಪುಟೀಕರಣ ಮಾಡಿ ಪಾರಾಯಣ ಮಾಡೋ ವಿಧಿ ಇದೆಯಲ್ಲ, ಬಹಳ ಬೇಗ ಫಲ ಕೊಡುತ್ತೆ. ಹಾಗೆ ಅಷ್ಟಮಿಗಳಲ್ಲಿ ದುರ್ಗಾಷ್ಟಮಿ ಇನ್ನೇನು ಹತ್ತಿರ ಇದೆ. ಚೈತ್ರ ನವರಾತ್ರಿಯ ದುರ್ಗಾಷ್ಟಮಿ, ದುರ್ಗಾದೀಪಾರಾಧನೆ ಮಾಡೋದು ಒಂದು ವಾಡಿಕೆ. ಆದರೆ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಕೂಡ ಆ ದೀಪಾರಾಧನೆ ಮಾಡೋದು ಉತ್ತಮ. ಜಗನ್ಮಾತೆಯನ್ನು ಬಹುಬೇಗ ಅವಳ ಪ್ರೀತಿಯನ್ನು ಪಡೆಯೋದಕ್ಕೆ ಒಂದು ವಿಧಾನ ಯಾವುದು ಅಂದರೆ ದೀಪಾರಾಧನೆ. ಕತ್ತಲನ್ನು ಹೇಗೆ ದೀಪದ ಬೆಳಕು ದೂರ ಮಾಡುತ್ತೆ, ಆ ಜಗನ್ಮಾತೆಯನ್ನು ದೀಪ ಮೂಲಕವಾಗಿ ಉಪಾಸನೆ ಮಾಡೋದ್ರಿಂದ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯಾದ ತ್ರಿಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗತ್ತೆ. ಯಾಕಂದರೆ ಹಾಗೆ ಪಾರಾಯಣ ಮಾಡೋದ್ರಿಂದ ಆ ದೇವಿಯ ಲಲಿತಾ ಸಹಸ್ರನಾಮವನ್ನು ಕೂಡ ದೀಪಾರಾಧನೆ ಮಾಡೋ ಸಮಯದಲ್ಲಿ ಪಾರಾಯಣ ಮಾಡ್ಬೋದು. ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ಬೋದು, ಕುಂಜುಕಾ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು, ಅಥವಾ ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ಬೋದು. ಈ ರೀತಿಯಲ್ಲಿ ದುರ್ಗಾ ದೀಪಾರಾಧನೆಯನ್ನು ಮಾಡೋದರಿಂದ ಮನೆಯ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ, ಜಗನ್ಮಾತೆಯ ಅನುಗ್ರಹ ಪ್ರಾಪ್ತಿಯಾಗತ್ತೆ. ದುರ್ಗಾ ಆರಾಧನೆ ಜೊತೆಗೆ ಮುದ್ರೆಯನ್ನು ಪ್ರಯೋಗ ಮಾಡಬೇಕು. ದುರ್ಗಾ ಮುದ್ರೆಯನ್ನು ಹಾಕಿ ಯಾವುದೇ ಪೂಜೆಗಳನ್ನು, ಮಂತ್ರಗಳನ್ನು ಜಪ ಮಾಡೋದರಿಂದ ಅದು ಬಹುಬೇಗ ಫಲ ಕೊಡುತ್ತೆ. ಅದಲ್ಲದೆ ದೀಪಾರಾಧನೆ ದುರ್ಗಾ ಸ್ವರೂಪದಲ್ಲಿ ಮಾತ್ರ ಅಲ್ಲ, ಆ ದೀಪವನ್ನೇ ಲಲಿತೆಯಾಗಿ, ಆ ದೀಪವನ್ನೇ ನಾವು ಇಚ್ಛೆಪಡುವ ಭಗವತ್ ಸ್ವರೂಪವಾಗಿ ಭಾವಿಸಿ ಪೂಜೆ ಮಾಡ್ತಾ ಬರಬಹುದು. ಆಗ ಬಂದಾಗ ಒಂದೇ ವಿಧಾನ ಇರುತ್ತೆ, ಆದರೆ ನಮ್ಮ ಭಾವನೆ ಯಾವ ದೀಪವನ್ನು ಸ್ಥಾಪನೆ ಮಾಡಿರ್ತೀವಿ ಆ ದೀಪವನ್ನು ನಾವು ಆರಾಧಿಸುವ ಭಗವತ್ ಸ್ವರೂಪ ಎಂದು ಭಾವಿಸೋದಾಗ, ಆರಾಧನೆ ಮಾಡಿದಾಗ ಆ ದೀಪದ ಪ್ರಕಾಶ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡುತ್ತೆ, ನಮ್ಮ ಆತ್ಮವನ್ನು ಶುದ್ಧಿ ಮಾಡುತ್ತೆ, ಆ ಜಗನ್ಮಾತೆಯ ಅನುಗ್ರಹವನ್ನು ಬೇಗ ಕೊಡುತ್ತೆ. ಶ್ರೀಮಾತ್ರೇ ನಮಃ.